ಧರ್ಮಸ್ಥಳದಲ್ಲಿ ಇವತ್ತು ಬಿಜೆಪಿಯಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರುವಂತದ್ದು. ಇದರಂತೆ ನಿನ್ನೆಯಿಂದಲೂ ಕೂಡ ಅಷ್ಟೇ ಬಿಜೆಪಿಯ ನಾಯಕರು ಧರ್ಮಸ್ಥಳ ಕಡೆಗೆ ಬರ್ತಾ ಇದ್ದಾರೆ. ಇವತ್ತು ಕೂಡ ಅಷ್ಟೇ ಮಾಜಿ ಸಚಿವರು ಶಾಸಕರು ಆಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಕೂಡ ಅಷ್ಟೇ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ದರ್ಶನವನ್ನು ಪಡ್ಕೊಂಡು ಬಂದಿದ್ದಾರೆ. ಅವ್ರನ್ನು ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಇವತ್ತು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ರಿ, ಬಿಜೆಪಿ ನಾಯಕರೆಲ್ಲರೂ ಕೂಡ ಅಷ್ಟೇ ಧರ್ಮಸ್ಥಳದತ್ತ ಬರ್ತಿದ್ರ. ಈಗ ನೀವು ದರ್ಶನ ಮುಗಿಸ್ಕೊಂಡು ಬಂದಿದ್ರೆ ಏನ್ ಹೇಳ್ತೀರಿ ಇವತ್ತಿನ ಸಮಾವೇಶದ ಬಗ್ಗೆ? ನೋಡಿ, ನಾನು ನಮ್ಮ ಹನುಮನ ಒಂದು ಜನಿಸಿದ ಹನುಮನ ನಾಡು ಅಂಜನಾದ್ರಿಯಿಂದ ಹನುಮಂತನಿಗೆ ಪೂಜೆ ಸಲ್ಲಿಸಿ, ಆ ತಾಯಿ ತುಂಗಭದ್ರೆಗೆ ನದಿಗೆ ಗಂಗಾ ಜಲಕ್ಕೆ ಪೂಜೆ ಸಲ್ಲಿಸಿ, ತುಂಗಭದ್ರಾ ಜಲವನ್ನು ನಾನು ಇವತ್ತು ತಗೊಂಡು ಬಂದು ಮಂಜುನಾಥನ ಒಂದು ಅಭಿಷೇಕಕ್ಕೆ ಸಮರ್ಪಣೆ ಮಾಡಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅಂದರೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಇವತ್ತು ಧರ್ಮಸ್ಥಳ ಅಂತಂದರೆ ಮಂಜುನಾಥನ ಮಹಿಮೆ ಕೇವಲ ಕರ್ನಾಟಕಕ್ಕೆ ಅಲ್ಲ, ಇಡೀ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ಪ್ರಸಿದ್ಧಿಯಾಗಿರುವಂಥದ್ದು. ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಒಂದು ಕಳಂಕ ತಗೊಂಡು ಬರೋದಕ್ಕೆ ಏನೆಲ್ಲ ಷಡ್ಯಂತ್ರಗಳು ಮಾಡಿದ್ದಾರೆ. ಆ ಷಡ್ಯಂತ್ರಗಳು ಒಂದೊಂದಾಗಿ ಇವತ್ತು ಅದೆಲ್ಲ ಕೂಡ ಸುಳ್ಳು, ಒಂದು ಸುಳ್ಳಿನ ಕಂತೆ, ಕಟ್ಟು ಕಥೆಗಳು ಅನ್ನೋಂಥ ರೀತಿಯಲ್ಲಿ ಒಂದೊಂದಾಗಿ ಇವತ್ತು ವಿಫಲ ಆಗ್ತಾ ಇದೆ. ಹಾಗಾಗಿ ನಾವು ಮನುಷ್ಯರಾಗಿ ನಾವು ಮಾಡೋ ಪ್ರಯತ್ನ ತುಂಬ ಸಣ್ಣದು, ಆದರೆ ಸ್ವಾಮಿ ತನ್ನ ಮಹಿಮೆ ಜಗತ್ತಿಗೆ ತೋರಿಸೋದಕ್ಕೆ ಇಂಥ ಒಂದು ಘಟನೆಗಳು ಆಗ್ತಾ ಇರಬಹುದು ಅಂತ ಕೂಡ ಅನಿಸುತ್ತೆ ನನಗೆ. ಆರಂಭದಿಂದಲೂ ಕೂಡ ಅಷ್ಟೇ ಬಿಜೆಪಿ ನಾಯಕರು ಈ ಒಂದು ಪ್ರಕರಣವನ್ನು SIT ಮಾಡಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ಹೇಳ್ತಾ ಇದ್ರಿ. SITನೂ ಕೂಡ ಆಯಿತು. ಈಗ SIT ಇನ್ವೆಸ್ಟಿಗೇಷನ್ ಅಲ್ಲಿ ಷಡ್ಯಂತ್ರ ಅನ್ನುವಂಥದ್ದು ಕೂಡ ಬಯಲಾಗಿದೆ. ಈ ಬೆನ್ನಲ್ಲೇ NIA ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಬಿಜೆಪಿ ನಾಯಕರು ಯಾಕೆ ಪಟ್ಟಿ ಹಿಡಿತಿರೋಂಥದ್ದು? ವಿಷಯ ಏನಂತಂದ್ರೆ SIT ಮಾಡಬೇಕು ಅಂತೇಳಿ ಬಿಜೆಪಿ ಯಾವತ್ತೂ ಕೂಡ ಕೇಳಿಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸ್ಥಳೀಯ ಪೊಲೀಸರೇ ಶಕ್ತರಿದ್ದಾರೆ ಇದನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕಂತ ಮೊದಲು ಹೇಳಿದ್ರು ಅವರು. ತದನಂತರ 2 ದಿವಸಗಳಿಗೆ ಅವ್ರ ಮಾತು ಬದಲಾಯಿಸಿ ಅವ್ರಿಗೇನು ಒತ್ತಡ ಬಂತು ಗೊತ್ತಿಲ್ಲ ಹೈಕಮಾಂಡಿಂದ, ಅವರು SIT ರಚನೆ ಮಾಡಿದರು. SIT ರಚನೆ ಮಾಡಿದಾಗ ಭಾರತೀಯ ಜನತಾ ಪಕ್ಷ ಸ್ವಾಗತ ಮಾಡಿತು. ಕಾರಣ ಏನಂದರೆ ಈ ಬಂದಿರೋ ಕಳಂಕ ಹೋಗಲಿ, ಸತ್ಯಾಂಶ ಹೊರಗಡೆ ಬರಲಿ ಅಂತಲೇ ಇತ್ತು. ಆದರೆ ಇವತ್ತು ತಮಗೆ ಗೊತ್ತಿದೆ, ಈ ಯೂಟ್ಯೂಬರ್ಸು, ಅನ್ಯಮತದ ಯೂಟ್ಯೂಬರ್ಸ್ ಮಾಡಿರುವಂಥ ಅಪಪ್ರಚಾರ, ಮುಸುಕುದಾರಿ, ಸುಜಾತ ಭಟ್ಟು, ಚಿನ್ನಯ್ಯ, ಇದೆಲ್ಲ ಕಟ್ಟುಕತೆಗಳಂತೇಳಿ ತಮ್ಮ ಮಾಧ್ಯಮಗಳ ಮೂಲಕ ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇರುವಂಥದ್ದು. ಆದರೆ ನಾನು ಮೊದಲಿನಿಂದ ಕೂಡ ಹೇಳಿದೆ, ಇದರ ಹಿಂದೆ ಇವತ್ತು ತಮಿಳುನಾಡಲ್ಲಿ ಆ ಚಿನ್ನಯ್ಯ ಅನ್ನೋನು ಕಳೆದ 11-12 ವರ್ಷಗಳಿಂದ ಅಲ್ಲೇ ವಾಸ ಇದ್ದಾನೆ. ಅವನ್ನ ಟ್ರೈನ್ ಮಾಡಿ ಇಲ್ಲಿ ಕರ್ಕೊಂಡು ಬಂದರು ಅಂತ ನಾನು ಹೇಳಿದ್ದೆ ನಾನು. ಮತ್ತು ಅವ್ರ ಹಿಂದೆ ಇವತ್ತು ಇದೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಆಗಿರುವಂಥ ಒಬ್ಬ ಶಶಿಕಾಂತ್ ಸೆಂಥಿಲ್ ಅನ್ನೋ ಒಬ್ಬ IAS ರಾಜೀನಾಮೆಯನ್ನು ಕೊಟ್ಟು ಇವತ್ತೇನು ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ನಾನು ಅವರ ಕೈವಾಡದ ಬಗ್ಗೆ ನಾನು ಶಂಕೆ ವ್ಯಕ್ತಪಡಿಸಿದೆ ನಾನು. ಜೊತೆಗೆ ಇವತ್ತು ಈ ಒಂದು SIT ಪ್ರಕರಣದಿಂದ ಇದೆಲ್ಲ ಸುಳ್ಳಿನ ಕಂತೆ ಅಂತ ಬಂದಿದ್ದೆ. ಆದರೆ ಇವರು ಹಿಂದೆ ಇರುವಂಥ ಒಂದು ಶಕ್ತಿಗಳು ಯಾರು? ಡೆಲ್ಲಿನ ಇವತ್ತು ನಮ್ಮ ದೇಶದ ಗಡಿ ದಾಟಿ ಕೂಡ ಹೊರ ದೇಶಗಳಿಂದ ಕೂಡ ಒಂದು ವಿದೇಶಿ ಶಕ್ತಿಗಳು ಕೂಡ ನಮ್ಮ ದೇಶದಲ್ಲಿರುವಂಥ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಕಳಂಕ ತಗೊಂಡು ಬರೋ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೊಂದು ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ SITಯಿಂದ ಸಾಧ್ಯ ಇಲ್ಲ. ಹೊರ ರಾಜ್ಯಗಳಿಗೆ ಹೋಗಿ ಅವ್ರು ಎಂಕ್ವೈರಿ ಮಾಡಲಿಕ್ಕೆ, ಹೊರ ದೇಶಗಳಿಗೆ ಹೋಗಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಕೇವಲ CBI ಮತ್ತು NIAಗೆ ಮಾತ್ರ ಸಾಧ್ಯ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಪ್ರಾಮಾಣಿಕತೆ, ಅವ್ರದ್ದು ಯಾರ್ದು ಏನೂ ತಪ್ಪಿಲ್ಲ, ಪಕ್ಷಾತೀತವಾಗಿ ನಮ್ಮ ಪುಣ್ಯ ಒಂದು ಧರ್ಮದ ಆಧಾರಿತ ನಮ್ಮ ಪುಣ್ಯಕ್ಷೇತ್ರಗಳ ಈ ಒಂದು ಕಳಂಕಗಳಿಗೆ ಈ ರೀತಿ ಮತ್ತೆ ಮುಂದೆ ಬರೀಲಿಕ್ಕೆ ಅವಕಾಶ ಮಾಡದೇನೆ ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ NIA CBIಗೆ ಎಂಕ್ವೈರಿ ಕೊಳ್ಳೇಬೇಕು. ಧರ್ಮಸ್ಥಳ ಕ್ಷೇತ್ರ ಟಾರ್ಗೆಟ್ ಅಂತ ಈಗ ಇದು ನಮ್ಮ ಹಿಂದೂ ಧಾರ್ಮಿಕ ಭಕ್ತಿ ಶ್ರದ್ಧಾ ಕೇಂದ್ರಗಳೇ ಟಾರ್ಗೆಟ್. ಇವತ್ತು ನಮ್ಮ ಕೆಲವೊಂದು ಅನ್ಯಮತಸ್ಥರಿಗೆ, ವಿದೇಶಿ ಶಕ್ತಿಗಳಿಗೆ ನಮ್ಮ ದೇಶದಲ್ಲಿ 8-9 ಶತಮಾನಗಳು ಮೊಘಲರಿಂದ ಹಿಡಿದು ಬ್ರಿಟಿಷರಿಂದ ಹಿಡಿದು ಆಳ್ವಿಕೆ ಮಾಡಿದರೂ ಕೂಡ ನಮ್ಮ ದೇಶದಲ್ಲಿರುವಂಥ ಹಿಂದೂ ಧಾರ್ಮಿಕ ಭಾವನೆಗಳನ್ನು ನಾಶ ಮಾಡಲಿಕ್ಕೆ ಯಾರ ಕೈಲೂ ಕೂಡ ಆಗಲಿಲ್ಲ. ಮತ್ತು ಇವಾಗ ಇನ್ನೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಟಾರ್ಗೆಟ್ ಇಡೀ ನಮ್ಮ ಭಾರತ ಭೂಮಿಯಲ್ಲಿರುವಂಥ ಒಂದು ಪುಣ್ಯಕ್ಷೇತ್ರಗಳೇ ಬಿಟ್ಟರೆ ಯಾವೊಬ್ಬ ಇಂಡಿವಿಜುವಲ್ ವ್ಯಕ್ತಿಗಳಲ್ಲ. ಈಗ ಆಲ್ಮೋಸ್ಟ್ ಅನಾಮಿಕ ವ್ಯಕ್ತಿ, ಬುರುಡೆ ತಂದಂಥ ವ್ಯಕ್ತಿನೇ ಅರೆಸ್ಟ್ ಮಾಡ್ಕೊಂಡ್ರು. ಆತ ಅವನ ಜೊತೆಯಲ್ಲಿ ಯಾರಿದ್ರು ಅಂತ ಹೇಳಿದ್ದಾನೆ. ಅವ್ರ ಮನೆಗಳು ಮಹಜರು ಪ್ರಕ್ರಿಯೆಯಲ್ಲಾಗಿದೆ. ಈ ಕಂಪ್ಲೀಟ್ ಆಗಿ SIT ಮೇಲೆ ನಿಮಗೆ ನಂಬಿಕೆ ಇದೆಯಾ? ಕಂಪ್ಲೀಟ್ ಆಗಿ ಷಡ್ಯಂತ್ರ ಹಿಂದೆ ಇರುವಂಥವ್ರನ್ನೆಲ್ಲರೂ ಕೂಡ ಬಂಧನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಿಮಗಿದೆಯಾ ಅಂತ? ಅದೇ ನಾನು ಹೇಳ್ತಾ ಇರೋದು. ಇವತ್ತು ಮುಸುಕುದಾರಿ ಚಿನ್ನಯ್ಯ ಮತ್ತು ಇನ್ನೊಬ್ಬ
ಪತ್ರಧಾರಿ ಯಾರು ಸುಜಾತ ಭಟ್ ಅನ್ನುವಂಥ ವ್ಯಕ್ತಿ, ಅವ್ರ ಜೊತೆಗೂಡಿದವರು ಆ ಜಯಂತ್ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಏನಂತಂದ್ರೆ ಇದ್ರ ಹಿಂದೆ ಇರುವಂಥ ವ್ಯಕ್ತಿಗಳು ಖಂಡಿತವಾಗ್ಲೂ ಕೂಡ ಕರ್ನಾಟಕ ಮೂಲದಲ್ಲಿ ಇರೋರು ಅಲ್ಲ. ಇದು ಖಂಡಿತವಾಗ್ಲೂ ಕೂಡ ತಮಿಳುನಾಡು, ಡೆಲ್ಲಿ ಮಟ್ಟಕ್ಕೆ ರೀಚ್ ಆಗಿದೆ, ವಿದೇಶಗಳಿಗೂ ರೀಚ್ ಆಗಿದೆ. ಹಾಗಾಗಿ NIA CBI ಮಾಡೋದ್ರ ಮೂಲಕನೇ ಅವರೆಲ್ಲರೂ ಬಂಧನ ಆಗ್ಲಿಕ್ಕೆ ಅವಕಾಶ ಇದೆ. ಆಗಲಿ SIT ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಇವರು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಕೊನೆಯದಾಗಿ ಮಂಜುನಾಥನ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ಸರ್? ಸೊ ಮಂಜುನಾಥ ಸ್ವಾಮಿ ನಾವೆಲ್ಲ ನಿಮಿತ್ತ ಮಾತ್ರ. ನಾವು ನಮ್ಮ ಧರ್ಮಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯಾಗಿ ಜನಾರ್ದನ್ ರೆಡ್ಡಿ ಅಥವಾ ಎಲ್ಲ ಭಕ್ತಾದಿಗಳು ನಾವು ಮಾಡೋ ಪ್ರಯತ್ನ ಆಗಿರ್ಬೋದಾಗಲಿ, ಕೊನೆಗಂತೂ ಆ ತಂದೆ ಮಂಜುನಾಥ ತನ್ನ ಮಹಿಮೆ ಇವತ್ತು ಆಲ್ರೆಡಿ ತೋರಿಸೋದು ಪ್ರಾರಂಭ ಮಾಡಿದ್ದಾನೆ. ಹನುಮಂತ ದೇವರು ಕೂಡ ತನ್ನ ಗದಾ ಪ್ರಹಾರ ಪ್ರಾರಂಭ ಮಾಡಿದ್ದಾರೆ. ಕೇಳಿದ್ರಲ್ಲ, ಇದು ಜನಾರ್ದನ ರೆಡ್ಡಿ ಅವರ ಮಾತು. ಕೇವಲ ಈ ಒಂದು ಬುರುಡೆ ಪ್ರಕರಣ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಡೆಲ್ಲಿಯಿಂದ ತಮಿಳುನಾಡಿನವರೆಗೂ ಕೂಡ ಇದೆ. ಅದೆಲ್ಲದರ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದ್ರೆ SIT ಮೂಲಕ ಆಗೋದಿಲ್ಲ, ಬದಲಾಗಿ NIAಗೆ ಈ ಒಂದು ಪ್ರಕರಣ ವರ್ಗಾವಣೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ವ್ಯಕ್ತ ಮಾಡ್ತಿದ್ದಾರೆ. ಕ್ಯಾಮರಾಮ್ಯಾನ್ ವಿಶ್ವನಾಥ್ ಹಾವೇರಿ ಜೊತೆ ಮಂಜುನಾಥ್, ನ್ಯೂಸ್ 18 ಧರ್ಮಸ್ಥಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.